ಏನಾಗಬೇಕು ನಿಮಗೆ ಸ್ವಾಮಿ? ನಮ್ಮ ಅಜ್ಜಿ. ನಿಮ್ಮ ಅಜ್ಜಿ, ನಿಮ್ಮ ತಾಯಿಯವ್ರ ತಾಯಿ. ಹಾಂ. ನಿಮ್ಮ ತಾಯಿಯವ್ರದ್ದು ಎಷ್ಟು ವರ್ಷ ಆಗಿದೆ ಈಗ? 90 ವರ್ಷ. 90 ವರ್ಷ. ಹಾಂ. 90 ವರ್ಷದ ತಾಯಿ. ಇವತ್ತು ಏನಾಗಿತ್ತು? ಹುಷಾರಿಲ್ಲ ಅಂತೀರಾ? ಹುಷಾರಿರಲಿಲ್ಲ, ಚೆಕಪ್. ಚೆಕಪ್. ಹಾಂ. ನಮಗೆ 90 ವರ್ಷದ ತಾಯಿ ಇವತ್ತು ಎಲ್ಲಿ ನೋಡ್ತೀವಿ ನಾವೆಲ್ಲ. ಹಂಗಾಗಿ ನಮ್ಮ ಜೊತೆಯಲ್ಲಿ ತಾಯಿ ಬಂದಿರತಕ್ಕಂಥ ಸಂದರ್ಭದಿಂದ ಅದು ನನಗೆ ಭಾಳ ಖುಷಿ ಆಯ್ತು. ಈಗ ಈ ತಾಯಿನ ಕರ್ಕೊಂಡು ನಾವು ಸೇವೆ ಮಾಡಿದ್ದೀವಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಅಮ್ಮ ಹುಷಾರಾಗಿದ್ದೀರಾ? ಚೆನ್ನಾಗಿದ್ದೀರಾ? ಈಗಲೂ ಏನೇನು ಮಾಡ್ತೀರಾ? ಇಲ್ಲಪ್ಪ ಮಾಡಲ್ಲ. ಯಾಕೆ? ಅಯ್ಯೋ ಆಗಲ್ಲ. 90 ವರ್ಷ. ಎಷ್ಟು ವರ್ಷ ಆಯಿತು ಬಿಟ್ಬಿಟ್ಟೆ ಅಮ್ಮ? 2 ವರ್ಷ. 2 ವರ್ಷ ಗಂಟಲು ಏನೇನು ಮಾಡಿದ್ದೀರಾ? ಓಹೋ, ಏನು ಸಾಧನೆ ನಿಮ್ಮದು. ಹಾಂ, ತುಂಬ ಖುಷಿ ಆಯ್ತಮ್ಮ. ನಮ್ಮ ಮಾಡಲ್ ಬಂದಕ್ಕೆ ನೀನು ಏನೋ ಇನ್ನೊಂದ್ಸರಿ ಏನಾದರೂ ಹುಷಾರಿಲ್ಲಾರು ನಮ್ಮ ಕರೀರಿ. ಹಾಂ, ಇಂಥವ್ರಿಗೆಲ್ಲ ಮತ್ತೊಮ್ಮೆ ಒಂದು 4 ಸತಿ 5 ಸತಿ ಒಂದು ಸರ್ವಿಸ್ ಮಾಡೋಣ. ಹಾಂ ಅಮ್ಮ ಚೆನ್ನಾಗಿದ್ದಾರೆ ಅಮ್ಮ. ಅಮ್ಮ ಇದ್ದಾರೆ, ಅಪ್ಪ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಊರ್ಲಿದ್ದಾರೆ. ಇಲ್ಲ, ಅವ್ರು ತೀರ್ಕೊಬಿಟ್ರಿಲ್ಲ. ತಾಯಿ ಇದ್ದಾರೆ ನಿಮ್ಮ ಥರ. ನಮಗೆ ತಾಯಿ ಅವರೊಬ್ಬರೇ ಸದ್ಯಕ್ಕೆ. ಇವಾಗ ಯಾರೂ ಇಲ್ಲ, ಬಂಧು ಬಳಗ ಯಾರೂ ಇಲ್ಲ. ತಾಯಿ ಬಿಟ್ಟರೆ ಯಾರೂ ಇಲ್ಲ. ಎಲ್ಲ ಮೋಸ ಮಾಡ್ಬಿಟ್ರು. ಅಕ್ಕ ತಂಗಿ ಬಂಧು ಬಳಗ ಅಣ್ಣ ತಮ್ಮದಿರೆಲ್ಲ ಎಲ್ಲ ನಿರ್ನಾಮ ಆಗ್ಬಿಟ್ರು ನಮ್ಮ ಮುಂದ್ಗಡೆ. ನಾವು ಮೋಸ ಮಾಡಿ ಕಳಿಸಿದ್ರು. ನಾವು ನಿಮ್ಮಂಥವ್ರ ತಾಯಿಯವ್ರ ಜೊತೆಲಿ ನಾವು ಹಂಚ್ಕೊಂಡು ಇವತ್ತು ಬಾಳ್ತಾ ಇದ್ದೀವಿ. ಅವರೆಲ್ಲ ಎಲ್ಲ ಒಟ್ಟೋದ್ರು ಇಲ್ಲ ನಮ್ಮ ಜೀವನದಲ್ಲಿ. ಎಲ್ಲ ಅವರೆಲ್ಲ ನಮ್ಮ ಜೀವನದಲ್ಲಿ ಯಾರೂ ಇಲ್ಲ. ನೀವಿದ್ದೀರ, ನೀವೇ ನಮಗೆ ತಾಯಿ. ನಮ್ಮ ತಾಯಿನೇ ನಮಗೆ ತಾಯಿ. ನಮ್ಗೆ ವಿಕ್ರ ಯಾರೂ ಬೇಕಾಗಿಲ್ಲ. ಎಲ್ಲ ನಮಗೆಲ್ಲ ಇದ್ದರೂ ಅವರು ಸತ್ತಂಗಾಗ್ಬಿಟ್ಟಿದ್ದಾರೆ ಈಗ. ಅಲ್ಲಿ ಇರಲಿ ತಾಯಿ, ನಿಮ್ಮಂಥರ ಆಶೀರ್ವಾದ ಇದೆಯಲ್ಲ, ಅಷ್ಟೇ ಸಾಕು ನಮಗೆ. ತಮ್ಮ ಹೆಸರು ತಾಯಿ? ಏನು ನಿಮ್ಮ ಹೆಸರು? ನಂಜಮ್ಮ. 90 ವರ್ಷದ ನಂಜಮ್ಮ. ಇರಲಿ ತಾಯಿ. ಆಯಿತು, ನಮಸ್ಕಾರ ಕಣವ, ನಮಸ್ಕಾರ.